ಸಾಲಬಾಧೆ ತಾಳಲಾರದೆ ರೈತರೊಬ್ಬರು ಮನೆಯಲ್ಲಿಯೇ ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಅರಕಲಗೂಡು ತಾಲೂಕಿನ ಕೊಣನೂರು ಹೋಬಳಿಯ ಕಂಟೇನಹಳ್ಳಿ ಗ್ರಾಮದಲ್ಲಿ ಫೆಬ್ರವರಿ 3ರ ಸೋಮವಾರ ಮುಂಜಾನೆ ನಡೆದಿದೆ. ಕೆ.ಡಿ. ರವಿ ಮೃತ ದುರ್ದೈವಿ. ಮೃತ ರವಿ ತಮ್ಮ ಕೃಷಿ ಚಟುವಟಿಕೆಗಾಗಿ ಸಹಕಾರ ಸಂಘದಲ್ಲಿ ಮತ್ತು ಖಾಸಗಿಯಾಗಿ ಸಾಲ ಪಡೆದಿದ್ರು. ಜೊತೆಗೆ ಕೈ ಸಾಲವನ್ನು ಮಾಡಿಕೊಂಡಿದ್ರು. ಸಾಲ ಮರುಪಾವತಿ ಮಾಡಲಾಗದೆ ಮಾನಸಿಕ ಒತ್ತಡಕ್ಕೆ ಒಳಗಾಗಿ ತಮ್ಮ ಮನೆಯಲ್ಲಿಯೇ ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ರೈತ ಆತ್ಮಹತ್ಯೆ ವಿಷಯ ತಿಳಿದು ತಹಶೀಲ್ದಾರ್ ಮಲ್ಲಿಕಾರ್ಜುನ್ ಹೆಚ್, ಶಿರಸ್ತೇದಾರ್ ಸಿ ಸ್ವಾಮಿ, ರಾಜಸ್ವ ನಿರೀಕ್ಷಕ ಕುಮಾರ್, ಗ್ರಾಮ ಲೆಕ್ಕಾಧಿಕಾರಿ ಮದನ್ ಕೊಣನೂರು ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಕುಟುಂಬದ ಸದಸ್ಯರಿಗೆ ಸಾಂತ್ವನ ಹೇಳಿದರು. ಅಲ್ಲದೆ ಸರ್ಕಾರದಿಂದ ಪರಿಹಾರ ಕೊಡಿಸುವ ಭರವಸೆ ನೀಡಿದರು. ಈ ಕುರಿತು ಕೊಣನೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೃತರು ಪತ್ನಿ ಮತ್ತು 2 ಪುತ್ರಿಯರನ್ನ ಅಗಲಿದ್ದಾರೆ. ಏನು ಕಾರಣ ಏನಿರ್ಬೋದು? ಇದು ನೀವು ಸಂಘ ಸಾಲ ತಗೊಂಡಿದ್ದೀರಾ? ಎಷ್ಟು ತಗೊಂಡಿದ್ದೀರಿ? ನೀವು ತಗೊಂಡಿದ್ದೀರಾ? ಏನಿಲ್ಲ ಕಟ್ತಾ ಇದ್ರಲ್ಲ ಕ್ಲೀನಾಗಿ. ಅವ್ರೇನು ಕಿರುಕುಳ ಇತ್ತಾ? ಸಂಘದವ್ರದ್ದು ಕಿರುಕುಳ ಇತ್ತಾ? ಅವ್ರೇನು ಕಿರುಕುಳ ಇಲ್ಲ ತಾನೆ? ಸಂಘದವ್ರು ಯಾವತ್ತೂ ಕಿರುಕುಳ ಕೊಟ್ಟಿದ್ದೀರಾ? ಕಟ್ತಾ ಇದ್ದೀರಿ. ಯಾವತ್ತು ನಿಮ್ಗೇನು ಕಿರುಕುಳ ಕೊಟ್ಟಿಲ್ಲ ಅವರು. ಈ ಬೇರೆ ಬ್ಯಾಂಕಲ್ಲಿ ಸಾಲ ಮಾಡಿದಿರಿ? ಸಿದ್ದಾಪುರದಲ್ಲಿ ಮಾಡಿದ್ರಿ. ಅದೆಲ್ಲ ಕಟ್ತಾ ಇದ್ದೀರಿ. ಹೆಣ್ಣು ಕೈ ಸಾಲ ಏನಾದ್ರು ಮಾಡ್ಕೊಂಡಿದ್ದೀರಾ? ಎಲ್ಲಿ ಯಾರ ಹತ್ರ? ಅವ್ರದ್ದು ಏನಾದ್ರು ಕಿರುಕುಳ ಇತ್ತಾ? ಅವ್ರು ಯಾವುದೇನು ಕಿರುಕುಳ ಇಲ್ಲ. ಈ ಫೈನಾನ್ಸಲ್ಲಿ ಅವ್ರ ಮನೆ ಕೈಲಿ ಏನೇನು ಹೇಳ್ಕೊಂಡಿದ್ರು ಸಾಲದಲ್ಲಿ ಒತ್ತಾಯ ಕೊಡ್ತಿದ್ದಾರೆ. ನನಗೆ ಈ ಥರ ಇವರು ಆರ್ಟ್ ಪೇಷೆಂಟು, ಇವರು ಒಂದು ಮನೆ ಇವ್ರ ಮಕ್ಕಳು ಹೊಡ್ಕೊಂಡು ಮನೆ ಅವರು ಹೊರಗಡೆಯಿಂದ ಬನ್ನಿ ಮನೆಗೇನೆ ಹೇಳಿದ್ರು. ಏಕೆಂದರೆ ವಾಯ್ಸ್ ಆಫ್ ಕನ್ನಡಿಗ ನ್ಯೂಸ್, ಹಾಸನ ಜಿಲ್ಲೆ, ಅರಕಲಗೂಡು.